ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ರೆಡಿ ಆಗಿಬಿಟ್ಟು ಪೂಜೆ ಮಾಡಿ ಟಿಫನ್ ತಿಂದುಬಿಟ್ಟು ಟೌನಲ್ಲಿ ಸ್ವಲ್ಪ ಕೆಲಸ ಇತ್ತು. ಹಾಗೆ ಗ್ರಾಸರೀಸು ಮತ್ತು ಫ್ರೂಟ್ಸು ಸ್ವಲ್ಪ ತಗೋಬೇಕಿತ್ತು. ಸೊ ಅದಕ್ಕೆ ನಾನು ನನ್ನ ತಮ್ಮನ ಜೊತೆ ರೆಡಿ ಆಗಿಬಿಟ್ಟು ಹೊರಟೆ. ನನ್ನ ಮಗ ಎಲ್ಲೋದ್ರೂ ಬಿಡಲ್ಲ. ನನ್ನ ಮಗನು ನನ್ನ ಜೊತೆ ಬಂದ. ಇನ್ಸ್ಟಾಗ್ರಾಮಲ್ಲಿ ಈಗ ನೋಡ್ತಿದ್ರೆ ಹಲಸಿನಕಾಯಿ ಮತ್ತು ಮಾವಿನಕಾಯಿ ಮೇಳ ಇಟ್ಟಿದ್ದಾರೆ ಗೌರಿಬಿದನೂರಲ್ಲಿ. ಇವತ್ತು ನಾಳೆ ಲಾಸ್ಟ್ ಅಂತ ಹೇಳ್ತಿದ್ರು. ಹಾಗೆ ಅಲ್ಲಿ ಹೋಗೋಣ ಅಂತ ಹೋದ್ವಿ. ನಾನೆಲ್ಲೋ ಬೆಂಗಳೂರು ಅಲ್ಲಿರುತ್ತಲ್ಲ ಆ ಥರ ಇರುತ್ತೆ ಅಂದ್ಕೊಂಡು ರೆಡಿ ಆಗಿಬಿಟ್ಟು ಹಳೆ ಸೀರೆ ಎಲ್ಲ ತೊಗೊತೀವಿ ಅಂತ ನಾವು ಬೇರೆ ಹಾಕಿದ್ರು. ಸುಮ್ಮನೆ ಒಂದು ಸೀರೆ ತೊಗೊಂಡೋದೆ ಅಷ್ಟೇ, ಹೇಗಿರುತ್ತೆ ಅಂತ. ಮತ್ತು ಅಲ್ಲಿ ರೀಚ್ ಆದ್ವಿ. ಸೂರ್ಯ ಕಲ್ಯಾಣ ಮಂಟಪದಲ್ಲಿ ಇಟ್ಟಿದ್ರು. ರೀಚ್ ಆದ್ವಿ, ನೋಡಿದ್ವಿ. ನನ್ನ ಮಗ ಅಂತೂ ಫುಲ್ ಹಠ ಜಾಸ್ತಿ. ಏನಕ್ಕಾದ್ರೂ ಕರ್ಕೊಬಂದು ಅನ್ನಿಸ್ತು. ಏನು ಬೇಕೋ ಅದೆಲ್ಲ ಕೇಳ್ತಿದ್ದ. ಆಟ ಸಾಮಾನು ಟ್ರೇ ಇಟ್ಟಿದ್ರೆ ಅವರು ಟ್ರೇನೇ ಕೇಳ್ತಿದ್ದ. ಎಲ್ಲ ನೋಡಿದ್ರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಸ್ವಲ್ಪ ಫ್ಯೂ ಶಾಪ್ಸ್ ಅಷ್ಟೇ ಇಟ್ಟಿದ್ದು. ನಾನೆಲ್ಲ ಬೆಂಗಳೂರಲ್ಲಿ ಇರುತ್ತಲ್ಲ ಆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನಾನೇನು ಅಷ್ಟು ತಗೊಳ್ಳಿಲ್ಲ. ಸುಮ್ಮನೆ ಎಲ್ಲ ಶಾಪ್ಸು ಒಂದು ಸಲ ವಿಸಿಟ್ ಮಾಡಿಬಿಟ್ಟು ಸರಗಳು ಎಲ್ಲ ಇಟ್ಟಿದ್ರು. ಅಂದರೆ 1 ಗ್ರಾಮ್ ಗೋಲ್ಡ್ ಅಂತೆ. ಫ್ರೆಂಡ್ಸು ನನ್ನ ಫೋಟೋದಲ್ಲಿ ಈಗ ಹಾಕ್ತೀನಿ ನೋಡಿ, ಅದೇ ಥರ ನಿಮಗೆ ಕಾಣಿಸ್ತಿರ್ಬೋದು. ಇದೆಲ್ಲ 2000 ಅಂತೆ. ಇದು ಇವಾಗ ಕಾಣಿಸ್ತಿದೆಯಲ್ಲ ಅದೆಲ್ಲ 2000 ಅಂತೆ. ನಾನೇನು ತೊಗೊಳ್ಳಿಲ್ಲ. ಮತ್ತು ಹೋಗಿ ನಾನು ಚಿಕ್ಕ ಐಟಮ್ ಮಾತ್ರ ತೊಗೊಂಡಿದ್ದು. ಕ್ಲಿಪ್ಸ್ ಒಂದು 5-6 ತೊಗೊಂಡೆ. ಮತ್ತು ರಿಬ್ಬನ್ 1-2 ತೊಗೊಂಡೆ. ಸ್ಟಿಕ್ಕರ್ ಪ್ಯಾಕೆಟು ಮತ್ತು ಏರ್ ಪಿನ್ಸು, ಕ್ಲಿಪ್ಸು ತೊಗೊಂಡೆ. ಮತ್ತು ನನ್ನ ಮಗನಿಗೆ 1-2 ಆಟ ಸಾಮಾನು ತೊಗೊಂಡೆ. ಇಷ್ಟು ಇಲ್ಲಿ ಹಾಕಿದ್ದೀನಲ್ಲ ಈ ಫೋಟೋದಲ್ಲಿ ಅಷ್ಟು ತೊಗೊಂಡಿದ್ದಷ್ಟೇ ನಾನು. ಮತ್ತು ನನ್ನ ಮಗನಿಗೆ ಒಂದು 4 ಆಟ ಸಾಮಾನು ತೊಗೊಂಡೆ. ಇನ್ನೂ ಬೇಕು ನನಗೆ ಟ್ರೇನೇ ಬೇಕು ಅಂತಿದ್ದ. ಅದಾದಮೇಲೆ ಮತ್ತೆ ನಾವು ಸೀರೆ ಅಂಗಡಿಗೆ ಹೋದ್ವಿ. ನಮ್ಮಮ್ಮ ರೆಡಿಮೇಡ್ ಬ್ಲೌಸ್ ಬೇಕು ಅಂತ ಹೇಳಿದರು. ರೆಡಿಮೇಡ್ ಬ್ಲೌಸನ್ನು ತೊಗೊಂಡು ಇದು 500 ಫ್ರೆಂಡ್ಸ್. ಮತ್ತು ಹಾಗೆ ನನಗೆ ಒಂದು ಸೀರೆ ಕಲರ್ ತುಂಬ ಇಷ್ಟ ಆಯಿತು. ಸೊ ಒಂದು ಸ್ಯಾರಿ ತೊಗೊಂಡೆ ನಾನು. ಈ ಥರ ನೋಡಿಸ್ತಿದ್ದೀನಲ್ಲ, ಬಾರ್ಡರ್ಗೂ ಸೆರಗಿಗೆಲ್ಲ ಈ ಥರ ಚುಮ್ಕಿ ಬಂದಿದೆ. ಮತ್ತು ಸ್ಯಾರಿ ಫುಲ್ಲು ಪ್ರಿಂಟೆಡ್ ಹೂವು ಬಂದಿದೆ. ಈ ಥರ ಬ್ಲೌಸು ಡಿಸೈನ್ ಬಂದಿದೆ. ಮತ್ತು ಹಂಗೆ ಫ್ರೂಟ್ಸು ಆರೆಂಜು ಮತ್ತು ಆ್ಯಪಲ್ಲು ಗ್ರೇಪ್ಸ್ ತಗೊಂಡು, ಮತ್ತು ನನ್ನ ಮಗನಿಗೆ ಫಾರ್ಮುಲಾ ಪೌಡ್ರ್ ತಗೊಂಡು ಹಾಗೆ ಮನೆಗೆ ಬಂದಮೇಲೆ ನನ್ನ ಡ್ಯೂಟಿ ನನ್ನ ಮಗಂದು ಬಾಟ್ಲು ತೊಳೆಯೋದು. ಬಂದಮೇಲೆ ಎಲ್ಲ ಸೆಗ್ರಿಗೇಟ್ ಮಾಡಿ ಎತ್ತಿಟ್ಬಿಟ್ಟು ಬಾಟ್ಲು ಕ್ಲೀನ್ ಮಾಡಿದೆ. ನಾನು ಸ್ಟೀಲ್ ಬಾಟ್ಲೇ ಯೂಸ್ ಮಾಡೋದು. ಪ್ಲೀಸ್ ಪ್ಲಾಸ್ಟಿಕ್ ಬಾಟ್ಲ್ಸನ್ನ ಮಗುಗೆ ಯೂಸ್ ಮಾಡಬೇಡಿ, ಸ್ಟೀಲ್ ಬಾಟ್ಲನ್ನ ಯೂಸ್ ಮಾಡಿ. ಮತ್ತು ಹಾಗೆ ಬ್ರಷಲ್ಲಿ ಕ್ಲೀನ್ ಮಾಡ್ತಾಯಿರಿ. ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಬ್ರಷಲ್ಲಿ ಬೆಳಗ್ಗೆ ಸಂಜೆ ಕ್ಲೀನ್ ಮಾಡಿ ಮತ್ತು ನಾನೆಲ್ಲ ಫಿಲ್ಟ್ರ್ ವಾಟ್ರೇ ನನ್ನ ಮಗನಿಗೆ ಯೂಸ್ ಮಾಡೋದು. ಕ್ಲೀನಾಗಿ ಉಜ್ಜಿಬಿಟ್ಟು ಫಿಲ್ಟ್ರ್ ನೀರಲ್ಲಿ ಇದು ಸ್ಟೆರಿಲೈಸ್ ಮಾಡೋಕ್ಕೆ ಸ್ಟೀಲ್ ಪಾತ್ರೆನೇ ನಾನು ಯೂಸ್ ಮಾಡೋದು. ಸ್ಟೀಲ್ ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನಾನು ಸ್ಟೆರಿಲೈಸ್ ಮಾಡೋಕ್ಕೆ ಇಟ್ಟೆ. ಪ್ಯಾಸಿಫೈಯರ್ ಕೂಡ ಸ್ಟೆರಿಲೈಸ್ ಮಾಡ್ತೀನಿ. ಸೊ ಪ್ಯಾಸಿಫೈಯರ್ ಕೂಡ ಸ್ಟೆರಿಲೈಸ್ ಮಾಡೋಕ್ಕೆ ಒಂದು 2 to 3 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಮಾಡಬಾರ್ದು. 2 to 3 ಮಿನಿಟ್ಸು ನೀರಿಟ್ಕೊಂಡು ಇಟ್ಟೆ. ಅದಾದಮೇಲೆ ನನ್ನ ಮಗ ಇವಾಗ ಜೋಲಿ, ನಮ್ಮ ಮನೆಯಲ್ಲೆಲ್ಲೂ ಮೊಳೆಗಳಂತೂ ಬಡ್ದಿಲ್ಲ. ಸೊ ನಾನು ಇದು ಸ್ಟೆಪ್ಸು ಕಂಬಿಗೆ ಜೋಲಿ ಹಾಕಿರೋದು. ನನ್ನ ಮಗನ್ನ ಮತ್ತು ಸ್ಟೆರಲೈಸ್ ಮಾಡಿದ್ದಾದ್ಮೇಲೆ ನನ್ನ ಮಗನ್ನ ಜೋಲಿಗೆ ಹಾಕಿ ಊದೆ. ಫುಲ್ ಸೆಕೆ ಫ್ರೆಂಡ್ಸ್. ಇವಾಗ ಜೋಲಿಗೆ ಹಾಕಿ ಊದ್ಬಿಟ್ಟು ಅಷ್ಟೇ. ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವತ್ತು. ಫುಲ್ ಸ್ಟ್ರೈನ್ ಆಗೋಗಿತ್ತು, ಏನಕ್ಕೋ ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನನ್ನ ತಮ್ಮ ಚಿಕನ್ ತಂದಿದ್ದ. ಎಲ್ಲ ಕಬಾಬು, ಬಿರಿಯಾನಿ, ಫ್ರೈ ಎಲ್ಲ ಮಾಡಿಬಿಟ್ಟು ಒಂದು ಸ್ವಲ್ಪ ಟಿಫನ್ ತಿಂದುಬಿಟ್ಟು ಹಾಗೆ ರೆಸ್ಟ್ ಮಾಡಿದ್ದಷ್ಟೇ ಫ್ರೆಂಡ್ಸ್. ಇವತ್ತು ಸಂಡೇ.